ವಿಧಾನಸೌಧದಲ್ಲಿ ಸಿಎಂ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯ ಆರಂಭದಲ್ಲೇ ಮುಖ್ಯಮಂತ್ರಿಗಳು ಗರಂ ಆದ್ರು. ಸಭೆಗೆ ತಡವಾಗಿ ಬಂದಂತ ಸಚಿವರ ವಿರುದ್ಧ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಇನ್ನೂ ಬಂದಿಲ್ವ ಅವನು ಅಂತ ಅಸಮಾಧಾನ ಹೊರ ಹಾಕಿದ್ರು. ಹಲವು ಸಚಿವರು ಈ ಸಂದರ್ಭದಲ್ಲಿ ಹಾಜರಾಗಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೆಲ ಸಚಿವರು ನೀವು ಹಾಜರಾತಿಯನ್ನ ಹಾಕಿ ಅಂತ ಹೇಳಿದ್ದಾರೆ. ಯಾವ್ಯಾವ ಸಚಿವರು ಬಂದಿಲ್ವೋ, ತಡವಾಗಿ ಯಾರ್ಯಾರು ಬಂದಿದ್ದಾರೋ ಆ ಸಚಿವರ ಹೆಸರನ್ನ ಗುರುತು ಹಾಕೊಳ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಕ್ಕೆಲ್ಲ ನೀವೇನು ದಂಡ ಹಾಕಲ್ವಲ್ಲ ಬಿಡಿ ಸರ್ ಅಂತ ಮುಖ್ಯಮಂತ್ರಿಗಳ ಮಾತಿಗೆ ಪ್ರತಿಕ್ರಿಯೆ ನೀಡ್ತಾರೆ ಕೃಷ್ಣ ಬೈರೇಗೌಡ ಅವರು. ಇದು ಮುಖ್ಯವಾದ ಮೀಟಿಂಗ್ ಅಲ್ವಾ ಅಂತ ಸಿಎಂ ಹೇಳ್ತಾರೆ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರಬೇಕಲ್ವಾ ಅಂತ ಹೇಳ್ತಾರೆ. ಡಿಸಿಎಂ ಸೇರಿದಂತೆ ಹಲವು ಸಚಿವರು ಸಮಯಕ್ಕೆ ಸರಿಯಾಗಿ ಬಾರದೇ ಇರೋದಕ್ಕೆ ಮುಖ್ಯಮಂತ್ರಿಗಳು ಗರಂ ಆದ್ರು. ಡಿಸಿಎಂ ಅವರೇ ಬಂದಿಲ್ಲ ಅಂತ ಸಿಎಂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಗೈರಿಗೆ ಮುಖ್ಯಮಂತ್ರಿಗಳು ಸಿಟ್ಟನ್ನು ಹೊರಹಾಕಿದ್ರು. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಸಮಯಕ್ಕೆ ಸರಿಯಾಗಿ ಹಾಜರಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆ ಆರಂಭ ಆಗ್ತಾ ಇದ್ದಂತೆ ಸಭೆಗೆ ಯಾರ್ಯಾರು ಇನ್ನೂ ಕೂಡ ಆಗಮಿಸಿರಲಿಲ್ಲ, ಅವರ ವಿರುದ್ಧ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ದಂಡ ಅಲ್ಲ, ಇರ್ಬೇಕಲ್ವಾ, ಮಾದರಿ ಇರ್ಬೇಕಲ್ವಾ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ದಂಡ ಅಲ್ಲ, ಮಿನಿಸ್ಟರ್ಗಳು ಇರ್ಬೇಕಲ್ವಾ, ಮಾದರಿ ಇರ್ಬೇಕಲ್ವಾ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನು ದಂಡ ಹಾಕಲ್ಲ ನೀವು, ಅದಕ್ಕೆ ಯಾರು ದಂಡ ಅಲ್ಲ, ಮಿನಿಸ್ಟರ್ಗಳು ಇರ್ಬೇಕಲ್ವಾ, ಮಾದರಿ ಇರ್ಬೇಕಲ್ವಾ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಪ್ರಗತಿ ಪರಿಶೀಲನಾ ಸಭೆಗೆ ಸಮಯಕ್ಕೆ ಸರಿಯಾಗಿ ಸಚಿವರುಗಳು ಹಾಜರಾಗಿಲ್ಲ ಅಂತ ಮುಖ್ಯಮಂತ್ರಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು, ಅಂದ್ರೆ ಸ್ವತಃ ಡಿಸಿಎಂ ಕೂಡ ಈ ಸಂದರ್ಭದಲ್ಲಿ ಹಾಜರಿರಲಿಲ್ಲ. ಸೊ ಏನಾಯ್ತು, ಆ ನಂತರ ಏನೇನು ಡೆವಲಪ್ಮೆಂಟ್ ಆಯ್ತು, ಏನೇನು ಡೀಟೇಲ್ಸ್ ಇದೆ ಮಾರುತೇಶ್? ಮಧುಕರ್, ನಿನ್ನೆಯಿಂದ ಮುಖ್ಯಮಂತ್ರಿಗಳು ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ದಾರೆ. ಇಲಾಖಾವಾರು ಸಭೆ ನಡೆಸಿ ಒಂದಷ್ಟು ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ. ಇದು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂಥ ಕೆಲಸ. ಮತ್ತು ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಸಭೆಯಲ್ಲಿ ಇರಬೇಕು. ಜೊತೆಗೆ ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮುಂಚೆ ಸಚಿವರು ಬಂದು ಕುಳಿತಿರಬೇಕು. ಆದರೆ ಮುಖ್ಯಮಂತ್ರಿಗಳು ಬಂದಾದ ಮೇಲೆ ಕೆಲವರು ಸಚಿವರು ಬರೋದು, ಇದೆಲ್ಲವೂ ಕೂಡ ನಿನ್ನೆಯಿಂದಲೂ ಆಗ್ತಾ ಇದೆ. ಸೊ ಇವತ್ತು ಕೂಡ ಅದು ಮುಂದುವರೆದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಡಿಸಿಎಂ ಸಾಹೇಬರೇ ಇನ್ನೂ ಬಂದಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಸಭೆ ಎಷ್ಟು ಮಹತ್ವ ಆಗಿದೆ, ಈ ಸಭೆ ಎಷ್ಟು ಗಂಭೀರವಾಗಿದೆ, ಸಭೆಯ ಗಂಭೀರತೆ ಅರ್ಥ ಆಗ್ತಾ ಇಲ್ವಲ್ಲ ಸಚಿವರುಗಳಿಗೆ ಅನ್ನುವಂಥ ಬೇಸರವನ್ನು ಕೂಡ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಯಾವ್ಯಾವ ಸಚಿವರು ಬಂದಿಲ್ಲ ಅವ್ರದ್ದೆಲ್ಲದರನ್ನು ಕೂಡ ನಾನು ಗುರ್ತು ಮಾಡ್ಕೊಳ್ತೀನಿ ಅಂತ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ನೀವು ಗುರ್ತು ಹಾಕೊಂಡ್ರೆ ಅವ್ರಿಗೇನು ದಂಡ ಹಾಕಲ್ವಲ್ಲ ಅಂತೇಳಿ ಒಂದು ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ನಮ್ಮ ಡಿಸಿಎಂ ಕೂಡ ಈ ಸಭೆಗೆ ಬಂದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದ್ರು. ಅಂದ್ರೆ ಸಿಎಂ ಬಂದ ಮೇಲೂ ಕೂಡ ಡಿಸಿಎಂ ಇರ್ಬೋದು, ಕೆಲ ಸಚಿವರುಗಳಿರ್ಬೋದು, ತಡವಾಗಿ ಬರ್ತಾ ಇರುವಂಥದ್ದು ಈ ಸಭೆಯ ಗಂಭೀರತೆಯನ್ನು ಹಾಳು ಮಾಡುತ್ತೆ. ಯಾಕಂದರೆ ಮುಖ್ಯಮಂತ್ರಿಗಳೇ ಬೇಗ ಬಂದು ಸಭೆಯನ್ನು ನಡೆಸಿ ಒಂದಷ್ಟು ಅಧಿಕಾರಿಗಳಿಗೆ ಚಾಟಿ ಬೀಸೋದು, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ಮುಟ್ಟಿಸುವಂಥದ್ದು ಮತ್ತು ಅಧಿಕಾರಿಗಳ ಏನು ಜಡ್ಡು ಹಿಡಿದು ಕೂತಿದ್ದಾರೆ ಅವರಿಗೆ ಚುರುಕು ಮುಟ್ಟಿಸುವಂಥ ಸಭೆ ಇದು. ಹೀಗಾಗಿ ಮುಖ್ಯಮಂತ್ರಿಗಳೇ ಬೇಗ ಬಂದು ಸಭೆಯಲ್ಲಿ ಕುಳಿತು ಸೂಚನೆಗಳನ್ನು ಕೊಟ್ಟು ಇಡೀ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ತಿಳಿದುಕೊಂಡು ಅದು ಸೂಚನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಇಲಾಖೆ ಸಚಿವರುಗಳಿರ್ಬೋದು ಮತ್ತು ಕ್ಯಾಬಿನೆಟ್ನ ಯಾರ್ಯಾರಿಗೆ ಸಚಿವರಿಗೆ ಆಹ್ವಾನ ಕೊಡಲಾಗಿತ್ತು. ಯಾಕಂದರೆ ಇವತ್ತು ಡಿಸಿ ಮತ್ತು ಸಿಇಒಗಳ ಸಭೆ ನಡೀತಾ ಇದೆ. ಆರಂಭದಲ್ಲಿ ಶಿಕ್ಷಣ ಇಲಾಖೆಯ ವಿಚಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಡಿಸಿಎಂ ಕೂಡ ಇರಬೇಕು,
ಸಚಿವರುಗಳು ಕೂಡ ಸಭೆಯಲ್ಲಿ ಇರಬೇಕು, ಸಚಿವರು ಬರದೇ ಇರೋದನ್ನು ಕೂಡ ಪಟ್ಟಿ ಮಾಡ್ಕೊಳ್ತೀನಿ ಅನ್ನೋದಂದ್ರೆ ಮುಂದಿನ ದಿನಗಳಲ್ಲಿ ಇದು ಮರುಕಳಿಸದ ರೀತಿ ಒಂದು ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೊಡ್ಬೋದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಭೆಯಲ್ಲಿ. ಹಾಗಾಗಿ ಇದು ಪುನರಾವರ್ತನೆ ಆಗಬಾರದು. ಸಭೆಯ ಗಂಭೀರತೆ ಸಚಿವರುಗಳಿಗೂ ಕೂಡ ಅರ್ಥ ಆಗಬೇಕು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.